ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಜಮಾನ್ರೆ, ಊಟ ತುಂಬ ಚೆನ್ನಾಗಿತ್ತು. ಇಂಥ ಊಟ ನಾವು ಮಾಡೇ ಇರಲಿಲ್ಲ. ಎಲ್ಲ ನಮ್ಮ ಅದೃಷ್ಟ ಇವತ್ತು. ಕೂತ್ಕೊಳ್ಳಿ. ಆಯ್ತು. ಎಲ್ಲ ಅಡ್ಕೆತ್ತು ತಗೊಂಡ್ಬಿಟ್ರಾ? ಒಳ್ಳೇದು. ಊಟ ಅದ್ಭುತವಾಗಿತ್ತು. ಮಮ್ಮಿ, ಯಾಕೆ ಸುಮ್ಮನೆ ಹಾಗೆಲ್ಲ ಏನು ಹೇಳ್ತೀಯ? ಅದು ಊಟನ ದರಿದ್ರ. ಹಂಗಲ್ಲ ಮಮ್ಮಿ, ಅದು ಮೃಷ್ಟಾನ, ಅಮೃತ ಅಮೃತ ಇದ್ದಂಗಿತ್ತು. ಹೌದೌದು, ನೀವು ಉಪ್ಸಾರು ಸೊಪ್ಪಿನ ಸಾರು ದಿನ ತಿನ್ನೋ ಬಾಯಿಗೆ ತುಪ್ಪ ಹಾಕಿದ ಊಟ ಬಿತ್ತು ನೋಡಿ. ಊಟ ಅಂದ್ರೆ ಅದು ಅದ್ಭುತ ಅದ್ಭುತ. ಅದರಲ್ಲೂ ನಮ್ಮ ಸುಬ್ಬು ಹುಟ್ಟಿದ ಹಬ್ಬದ ಊಟ ಇದೆಯಲ್ಲ, ಮರೆಯೋಕ್ಕೆ ಆಗಲ್ಲ. ಏನ್ ಸಿಕ್ಕಿದ್ರೇನು ಕಾಡೆಗೆ ಒಂದು ಬೆಳ್ಳಿ ಚಮಚ ಎತ್ತಿದ್ದಷ್ಟೇ ಲಾಭ. ಅದರಲ್ಲೂ ಗುಲಾಬ್ ಜಾಮೂನ್ ಇತ್ತಲ್ಲ, ಅದು ತುಂಬಾನೇ ಚೆನ್ನಾಗಿತ್ತಲ್ವೇನ್ರಿ? ಹೌದೌದು, ನೀನು 6 ಪೀಸ್ ಹಾಕೊಂಡು ತಿಂದಿಯಲ್ಲ, ಆವಾಗಲೇ ಗೊತ್ತು ಎಷ್ಟು ಚೆನ್ನಾಗಿದೆ ಅಂತ. ಅದನ್ನ ನಮ್ ಶ್ರಾವಣಿನೇ ಮಾಡಿದ್ದು. ಸರಿ ಯಜಮಾನ್ರೆ, ನಾವು ಹೊರಡ್ತೀವಿ. ಏನು ಹೊರಡೋದ ಇಷ್ಟೊತ್ತಲ್ಲ? ಅಲ್ಲ ಕಣೋ ಪುಣ್ಯಾತ್ಮ, ಬರ್ಡೇ ಸೆಲೆಬ್ರೇಷನ್ಗೆ ಸಂಜೆ ಬರ್ತೀಯ ಅಂದ್ಕೊಂಡ್ರೆ ಮಿಡ್ ನೈಟ್ ಮಾಡಿದೆ. ಈಗ ಊಟ ತಿಂದು ಇಷ್ಟೊತ್ತಾಗಿದೆ. ಇನ್ನು 4 ಗಂಟೆ ಆದರೆ ಬೆಳಗಿನ ಜಾವ ಆಗುತ್ತೆ. ಏನು ಬೇಡ, ಇಲ್ಲೇ ಇದ್ದು ಬೆಳಗ್ಗೆ ಹೋಗಿ. ಅಯ್ಯಯ್ಯೋ ಬ್ಯಾಡಿ ಯಜಮಾನ್ರೆ, ಮನೆ ಏನು ಮಹಾ ದೂರ. ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ, ನಾವು ಹೊರಡ್ತೀವಿ. ಪದ್ಮನಾಭ ಅವರೇ, ತುಂಬಾ ದಿನಗಳ ಮೇಲೆ ಮನೆಗೆ ಬಂದಿದ್ದೀರಾ. ಇವತ್ತಿಲ್ಲೇ ಇದ್ದು ಹೋಗಿ. ಒಂದನ ಅವ್ರಿಗಿರೋದಕ್ಕೆ ವ್ಯವಸ್ಥೆ ಮಾಡಿ. ಆದರೂ ಯಜಮಾನ್ರೆ, ನಾವೆಲ್ಲ ಅಲ್ಲಿ ಇಲ್ಲಿ ಅವೆಲ್ಲ ಮಾತೇ ಇಲ್ಲ. ಇವತ್ತು ಉಳ್ಕೊಂಡು ಬೆಳಗ್ಗೆ ಎದ್ದು ಹೋಗಿ. ಅಯ್ಯೋ, ಮೊದಲೇ ಹೇಳಿದ್ರೆ ಒಂದ್ ಜೊತೆ ನೈಟಿಲಾದ್ರೂ ಇಟ್ಕೊಂಡ್ಬರ್ತಿದ್ದೆ. ಎಲ್ಲಿ ಬೇಕಾದರೂ ಮಲ್ಕೊಳ್ಳಿ. ಸುಬ್ಬುವನ ಮನೆ ಮಗ ಅಂದಮೇಲೆ ನೀವೆಲ್ಲರೂ ಮನೆಯವರೇ. ಯಾವುದೇ ಸಂಕೋಚ ಬೇಡ. ರಾತ್ರಿ ನೆಮ್ಮದಿಯಾಗಿ ಮಲಗಿ ಬೆಳಗ್ಗೆ ಹೊರಡಿ. ದೇವ್ರು ದೊಡ್ಡವನು. ಸುಬ್ಬುಗ್ ಏನೂ ಆಗ್ಲಿಲ್ಲ, ಜೀವ ಹೋಗಿ ಬಂದಾಗಾಯ್ತು. ಆದ್ರೂ ಎಷ್ಟು ಟೆನ್ಷನ್ ಕೊಟ್ಬಿಟ್ಟ. ಸದ್ಯ ಎಲ್ಲ ಚೆನ್ನಾಗಾಯ್ತು. ಸುಬ್ಬುಗೆ ನಾನು ನನ್ನ ಕಡೆಯಿಂದ ಒಂದು ಗಿಫ್ಟ್ ಕೊಡಬೇಕು. ಆದರೆ ಈಗ ಕೊಡಲ್ಲ, ಸೆಪ್ರೇಟಾಗಿ ಸ್ಪೆಷಲಾಗಿ ಕೊಡ್ತೀನಿ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಹೇಳಿ ಅಪ್ಪ. ಬರ್ತ್ಡೇ ಎಲ್ಲ ಚೆನ್ನಾಗಾಯ್ತಲ್ಲ, ಇನ್ನೇನಾದರೂ? ಹುಟ್ಟದಬ್ಬ ಮಾಡಬೇಕು ಅನ್ನೋ ಆಸೆ ನನಗೂ ಇತ್ತು. ನೀನೇ ಬಂದು ಕೇಳಿದಾಗ ಸಂತೋಷನೂ ಆಯಿತು. ನೀನೇ ಎಲ್ಲ ಕೆಲಸನೂ ಮಾಡ್ತೀನಿ, ನಮ್ಮ ಸಪೋರ್ಟ್ ಬೇಕು ಅಂತ ಕೇಳಿದಾಗ ನಾನು ಒಪ್ಕೊಂಡೆ. ಈಗ ಸುಬ್ಬು ಬರ್ಡೇ ಮುಗಿದೋಗಿದೆ. ಅದೇ ನೆಪ ಮಾಡಿಕೊಂಡು ನೀನು ಬರೋದಾಗಲಿ, ನನಗೆ ಹತ್ರ ಆಗೋ ಪ್ರಯತ್ನ ಮಾಡೋದಾಗಲಿ ಮಾಡಬೇಡ. ಇನ್ನೇನಿದ್ರು ಸಾಲಿಗ್ರಾಮದಲ್ಲಿ ಮಾತ್ರ ನಾನಪ್ಪ, ನೀನು ಮಗಳು. ಅದು ಬಿಟ್ಟು ನೀನು ಯಾವುದೇ ಕಾರಣಕ್ಕೂ ಸಲಿಗೆಯಿಂದ ಇರೋದು ನನಗಿಷ್ಟ ಇಲ್ಲ. ನನ್ನ ಮನಸ್ಸು ಬದಲಾಗಿಲ್ಲ. ಈ ಮನೆ ವಾತಾವರಣ ಬದಲಾಗಕ್ಕೆ ನಾನು ಬಿಡೋದು ಇಲ್ಲ. ಮೊದಲು ಹೇಗಿತ್ತೋ ಹಾಗೆ ಇದ್ಬಿಡ್ಲಿ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸುಬ್ಬು ಹುಟ್ಟದಬ್ಬ ತುಂಬ ಚೆನ್ನಾಗಾಯ್ತು. ಥ್ಯಾಂಕ್ಸ್.
ಮಾಮ್, ನಾನು ಅಲ್ಲಿಗೆ ಬರಲ್ಲ. ಪದೇ ಪದೇ ನಂಗೆ ಕಾಲ್ ಮಾಡಬೇಡ. ನಾನು ಗೋವಾಗೆ ಹೋಗ್ತಿದ್ದೀನಿ. ನನಗೆ ತಲೆ ಕೆಟ್ಟೋಗಿದೆ. ಸ್ವಲ್ಪ ರಿಲ್ಯಾಕ್ಸ್ ಅನ್ಸಿದ್ಮೇಲೆ ವಾಪಸ್ ನಾನೇ ಬರ್ತೀನಿ. ಹೇಳ್ಬಿಟ್ಟು ಹೋಗಲ್ವಾ ಫೂಲ್ ಇವನು. ನನಗಿದ್ದ ಟೆನ್ಷನ್ಗೆ ಮನೆನೇ ಬಿಟ್ಟು ಹೋಗೋ ಯೋಚನೆ ಮಾಡಿದ್ದೆ ನಾನು. ನೋಡು ಮಾಡಿ, ಆತರ ಪಟ್ಟು ಏನೇನೋ ನಿರ್ಧಾರ ತಗೋಬೇಡ. ಚೀಪಾಗಿ ಐಡಿಯಾ ಮಾಡಿ ನನ್ನ ಲೆವೆಲ್ನು ಹಾಳು ಮಾಡಬೇಡ. ನಿನಗೆ ಮನ್ಸು ಸರಿ ಇಲ್ಲ, ಹೋಗಿದ್ಯಾ, ನಿನಗೆ ಯಾವಾಗ ಅನಿಸುತ್ತೋ ಆವಾಗ ವಾಪಸ್ ಬಾ. ಪೀಸ್ ಆಗಿರು. ಬಾಯ್. ನಾನು ಮ್ಯಾಡಿಗೆ ಚೀಪಾಗಿ ಐಡಿಯಾ ಮಾಡಬೇಡ ಅಂತ ಹೇಳಿ ನಾನು ಚೀಪಾಗಿ ಯೋಚನೆ ಮಾಡಿಬಿಟ್ನಲ್ಲ. ಅಲ್ಲ, ನಾನೇನು, ನನ್ನ ಲೆವೆಲ್ ಏನು? ನನ್ನ ಲೆವೆಲ್ಗೆ ಆಫ್ಟರ್ ಆಲ್ ಚಿನ್ನದ ಸರಾನ ಉಪಯೋಗಿಸ್ಕೊಂಡ್ಬಿಟ್ನಲ್ಲ. ಇನ್ನು ಮೇಲೆ ದೊಡ್ಡದಾಗೆ ಏನಾದರೂ ಯೋಚನೆ ಮಾಡಬೇಕು. ಕುತ್ತಿಗೆ ಕಾಕೋ ಚೈನ್ ಬಗ್ಗೆ ಅಲ್ಲ, ಕುತ್ತಿಗೆನೇ ಇಸ್ಕಿ ಪ್ರಾಣ ತೆಗಿಯೋ ಥರ ಪ್ಲ್ಯಾನ್ ಮಾಡಬೇಕು. ಸಾಕಾಗಲ್ಲ. ಇನ್ನು ಜಾಸ್ತಿ ತಂಪಾಗಿರ್ಬೇಕು. ಹಿಮಾಲಯದಲ್ಲಿ ಕೂತಂಗಾಗ್ಬೇಕು ಅಲ್ವೇನೋ ತಿಂದ್ರ. ಚಳಿಗೆ ಹೊಸ್ಕೊಂಡು ಕೂತ್ಕೊಂಡಿದ್ದೀರಾ, ಇನ್ನು ಜಾಸ್ತಿ ಮಾಡೋಂದ್ರೆ ಹೆಂಗೆ? ಏಯ್, ಅದೆಲ್ಲ ನಿನ್ಗೆ ಯಾಕೋ? ನಾನು ಏನು ಹೇಳ್ತೀನೋ ಅದನ್ನು ಮಾಡ್ಬಿಟ್ಟು ಸುಮ್ಮನೆ ಒಯ್ತಾ ಇರು. ಅಲ್ಲ, ಬರ್ಬೇಕಾದ್ರೆ 2 ಪ್ಲೇಟ್ ಚಿಪ್ಸು, 2 ದೊಡ್ಡದು ಐಸ್ ಕ್ರೀಮ್ ತಗೊಂಡ್ ಬಾ. ಅದು ಇಂಥ AC ರೂಮಲ್ಲಿ ಕುತ್ಕೊಂಡು ಐಸ್ ಕ್ರೀಮ್ ತಿಂದ್ರೇನೆ ಒಂದು ಲೆವೆಲ್ ಕಣೋ ಸುಂದ್ರ ದರಿದ್ರ. ಹೋಗಪ್ಪ. ನಿನ್ನ AC ಹಾಕಿಲ್ವಾ? ಬಾಗ್ಲ ಕಡೋಗೋ. ಮಮ್ಮಿ, ರೂಮಲ್ಲಿ ಈ ರೀತಿದೆ, ಬಾತ್ರೂಮಲ್ಲಿ ಇದೇ ಥರ ಇದ್ರೆ ಮಜಾ ಇರುತ್ತಲ್ವಾ? ಅಂದಾಗೆ ಬಾತ್ರೂಮಲ್ಲಿ ಇವತ್ತು ಬಿಸಿಲು ಬರುತ್ತೆ ಕಣ. ಹಂಗೆ ಬಾತ್ರೂಮಲ್ಲಿ ಒಂದು ಸಣ್ಣ ಸ್ವಿಮ್ಮಿಂಗ್ ಪೂಲು ಇದೆ. ಸ್ವಿಮ್ಮಿಂಗ್ ಪೂಲ ಬಾತ್ರೂಮ್ ಅಲ್ಲ, ನಾನು ನೋಡಿದೆ. ಮಮ್ಮಿ, ಅದು ಸ್ವಿಮ್ಮಿಂಗ್ ಪೂಲ್ ಅಲ್ಲ, ಬಾತ್ ಟಬ್ಬು. ಏನೋ ಒಂದು, ಅದು ಬಿದ್ದು ಒದ್ದಾಡ್ಬೋದಲ್ಲ, ಅದರಲ್ಲಿರೋ ಖುಷಿ ಯಾವುದ್ರಲ್ಲೂ ಸಿಗಲ್ಲ ಗಣ. ಅಲ್ಲೋ ಸುಂದ್ರ ದರಿದ್ರ, ಈ ಒಂದು ರಾತ್ರಿ ಮನೇಲಿ ಕಳೀತಾ ಇರೋದಕ್ಕೆ ಇಷ್ಟು ಸಂತೋಷ ಆಗ್ತಾ ಇದೆಯಲ್ಲ. ಇನ್ನು ಇಡೀ ಜೀವನ ಇಂಥ ಮನೆಯಲ್ಲಿ ಕಳೆದು ಬಿಟ್ರೆ ಹೆಂಗೋ ಆಗ್ಬೋದು. ಮಮ್ಮಿ, ಇಡೀ ಜೀವನ ಈ ಥರದ ಐಭೋಗದ ಮನೇಲಿ ನೀನು ಕಳಿಬೇಕು ಅಂತಂದ್ರೆ ಅಷ್ಟು ದೊಡ್ಡ ಮನೆಯಿಂದಾನೇ ಹೆಣ್ಣು ತರಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.